ವಿಧಾನಸಭೆಯಲ್ಲಿ ನಿನ್ನೆ ಫೋನ್ ಟ್ಯಾಪಿಂಗ್ ಪ್ರತಿಧ್ವನಿಸಿದೆ. ಸಚಿವ ಎಚ್.ಕೆ. ಪಾಟೀಲ್ ಪ್ರಸ್ತಾಪಿಸಿದ ವಿಚಾರಕ್ಕೆ ಬಿಜೆಪಿ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸದನದಲ್ಲಿ ಮಾತಿನ ಚಕಮಕಿ ನಡೆಸಿದರು. ರಾಜ್ಯಪಾಲರಿಗೆ ಕೇಶವ ಕೃಪಾ ಹಾಗೂ ಗೃಹ ಸಚಿವಾಲಯದಿಂದ ಕರೆ ಬಂದಿದೆ ಎಂಬ ಆರೋಪಕ್ಕೆ ಬಿಜೆಪಿ ಫೋನ್ ಕದ್ದಾಲಿಕೆ ಅಸ್ತ್ರ ಪ್ರಯೋಗಿಸಿದೆ. ಫೋನ್ ಕದ್ದಾಲಿಕೆ ಪ್ರಕರಣ ಸದನದಲ್ಲೂ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಯಿತು. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕೇಂದ್ರದಿಂದ ರಾಜ್ಯಪಾಲರಿಗೆ ಕರೆ. ಎಚ್.ಕೆ. ಪಾಟೀಲ್ ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ಆಗ್ತಿದೆಯಾ ಎಂದ ಬಿಜೆಪಿ ಮತ್ತೆ ಸದನದಲ್ಲಿ ಫೋನ್ ಟ್ಯಾಪಿಂಗ್ ಸದ್ದು ಮಾಡಿದೆ. ಈ ಹಿಂದೆ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ ಸ್ವಾಮೀಜಿ ಸೇರಿದಂತೆ ಇತರರ ದೂರವಾಣಿ ಕದ್ದಾಲಿಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಈ ವಿಚಾರವಾಗಿ ಹಿರಿಯ ಐಪಿಎಸ್ ಅಧಿಕಾರಿ ಯತ್ನಂಗಡಿ ಸಹ ಆಗಿತ್ತು. ಇದೀಗ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಫೋನ್ ಕದ್ದಾಲಿಕೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಅದು ಸದನದಲ್ಲಿಯೇ ಈ ವಿಚಾರ ಪ್ರಸ್ತಾಪ ಆಗಿದ್ದು, ಈ ಬಾರಿ ಸದ್ದು ಮಾಡಿರೋದು ರಾಜ್ಯದ ಮೊದಲ ಪ್ರಜೆ ರಾಜ್ಯಪಾಲರ ಮೇಲೆ. ನೀವು ಇಷ್ಟೆಲ್ಲ ಮಾತಾಡೋ ಅಂತ ಕಾಂಗ್ರೆಸ್ ಅವ್ರು ನೀವು ಹೆಂಗ್ ನಡ್ಕೊಂಡಿದ್ದೀರಾ? ನಿಮ್ ಗವರ್ನರ್ ಇದ್ದಾಗ, ನಿಮ್ಮ ರಾಜ್ಯಪಾಲರಲ್ಲಿ ಕೂತಿದ್ದಾಗ ನೀವ್ ಹೆಂಗ್ ನಡ್ಕೊಂಡಿದ್ದೀರಾ? ನೀವು ಬಂದವ್ರು ಭಾಷಣ ಮಾಡಿದ್ರು ಹೌದು, ನೀವೇ ಹೇಳಿದ್ದೀರ ನಮ್ಮ ರಾಜ್ಯಪಾಲರು ಅಂತ. ಹೌದ್ರಿ, ನೀವೇ ರಾಜ್ಯಪಾಲರ ಭಾಷಣದ ಕುರಿತು ಚರ್ಚೆ ಸಂದರ್ಭದಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ರಾಜ್ಯಪಾಲರಿಗೆ ಆರ್ಎಸ್ಎಸ್ ಮತ್ತೆ ಕೇಂದ್ರದಿಂದ ದೂರವಾಣಿ ಕರೆ ಬರುತ್ತೆ, ಹಾಗಾಗಿ ರಾಜ್ಯಪಾಲರು ಅವರ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವಿಚಾರವಾಗಿ ಇಂದು ಮತ್ತೆ ರಾಜ್ಯಪಾಲರ ಭಾಷಣದ ಕುರಿತು ಚರ್ಚೆ ನಡೆಯುವ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜ್ಯಪಾಲರಿಗೆ ಕೇಶವ ಕೃಪಾ ಮತ್ತು ಕೇಂದ್ರದಿಂದ ಕರೆ ಬರುತ್ತೆ, ಅದಕ್ಕೆ ಅವರು ಈ ರೀತಿ ವರ್ತಿಸುತ್ತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಸದನದಲ್ಲಿ ಪ್ರಸ್ತಾಪಿಸುವ ಮೂಲಕ ಆರೋಪಿಸಿದರು. ಸಭಾಪತಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಜವಾಬ್ದಾರಿ ಇಲ್ಲ ಅಂದ್ರೆ ಅವ್ರ ಮೇಲೆ ಜವಾಬ್ದಾರಿ ಇಲ್ಲ ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿಗೆ ತಿರುಗಿ ಬಿದ್ದ ವಿಪಕ್ಷ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ಇದೇ ವೇಳೆ ಅಶೋಕ್ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಕ್ಕೆ ಉತ್ತರ ನೀಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಯಾಕಂದ್ರೆ ಸ್ವತಃ ಕಾನೂನು ಸಚಿವರೇ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಹಾಗಾದ್ರೆ ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ಆಗ್ತಿದೆಯಾ ಅಂತ ಗುಡುಗಿದ್ರು. ಇನ್ನು ಶಾಸಕರಾದ ಸುನಿಲ್ ಕುಮಾರ್ ಮತ್ತು ಸುರೇಶ್ ಕುಮಾರ್ ಸಚಿವ ಎಚ್.ಕೆ. ಪಾಟೀಲ್ ಮಾತಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಆಡಳಿತ ಮತ್ತು ವಿಪಕ್ಷದ ನಡುವೆ ವಾಕ್ಸಮರಕ್ಕೆ ಸಾಕ್ಷಿಯಾಯಿತು. ಫೋನ್ ಟ್ಯಾಪಿಂಗ್ ಸರ್ಕಾರ ಎಂದ ವಿಪಕ್ಷ, ಫೋನ್ ಕದ್ದಾಲಿಕೆ ಮಾಡಿದ್ದ ಸರ್ಕಾರಗಳು ಪತನ. ಇನ್ನು ಮುಂದುವರೆದು ಸರ್ಕಾರದ ತೀವ್ರ ವಾಗ್ದಾಳಿ ನಡೆಸಿದ ಅಶೋಕ್ ಆರ್ಎಸ್ಎಸ್ ಆಫೀಸ್ ಅನ್ನ ಟ್ಯಾಪಿಂಗ್ ಮಾಡ್ತಿದ್ದಾರೆ. ರಾಜಭವನ ಹಾಗೂ ಆರ್ಎಸ್ಎಸ್ ಎರಡು ಫೋನ್ ಟ್ಯಾಪಿಂಗ್ ಇದೀಗ ಪ್ರೂವ್ ಮಾಡಿದ್ದಾರೆ. ಹಾಗಿದ್ರೆ ಇದೊಂದು ಫೋನ್ ಟ್ಯಾಪಿಂಗ್ ಸರ್ಕಾರನ? ನಮ್ಗಳ ಫೋನ್ಗಳನ್ನು ಕೂಡ ಇವರು ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ. ಹಿಂದೆ ಫೋನ್ ಟ್ಯಾಪಿಂಗ್ ಮಾಡಿದ ಸರ್ಕಾರಗಳೆಲ್ಲವೂ ಬಿದ್ದು ಹೋಗಿವೆ ಅಂತ ಅಶೋಕ್ ಸದನದಲ್ಲಿ ಗುಡುಗಿದ್ರು. ಇಲ್ಲಿ ಗವರ್ನರ್ ಫೋನ್ ಬರ್ತತೆ ಡೆಲ್ಲಿಯಿಂದ, ಅವರು ಹಿಂಗ್ ನಡ್ಕೊಂಡಿದ್ದಾರೆ ಅಂತೇಳಿ, ಹಂಗ್ ನಡ್ಕೊಂಡಿದ್ದಾರೆ ಅಂತ ಫೋನ್ ಬರ್ತೈತೆ ಅಂತ ಎಚ್.ಕೆ. ಪಾಟೀಲ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ಲಾ ಮಿನಿಸ್ಟರ್ ಹೇಳ್ತಾರೆ ಅಂದ್ರೆ ಇವ್ರು ಫೋನ್ ಟ್ಯಾಪಿಂಗ್ ಆಗಿದೆ ಅಂತಾನೆ. ಗವರ್ನರ್ದು ಫೋನ್ ಟ್ಯಾಪಿಂಗ್ ಆಗಿದೆ. ಅದರಲ್ಲೂ ನಮ್ಮ ಇವರು ಯಾರೋ ಪ್ರಿಯಾಂಕ್ ITBT ಟೆಲಿಕಮ್ಯುನಿಕೇಶನ್ ಅವರು RSS ಆಫೀಸ್ ಇಂದ ಫೋನ್ ಬಂದಿತ್ತು ಅಂತ ಹೇಳ್ತಾರೆ. ಅಂದ್ರೆ ಇವೆರಡೂನು ಅಂದ್ರೆ RSS ಆಫೀಸಿನು ಫೋನ್ ಟ್ಯಾಪಿಂಗ್ ಮಾಡಿದ್ರು. ಎರಡು, ಒಂದು ರಾಜಭವನವನ್ನ ಮತ್ತು RSS ಆಫೀಸ್ ಅನ್ನ ಎರಡೂನು ಫೋನ್ ಟ್ಯಾಪ್ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ಸ್ಪಷ್ಟವಾಗಿ ಪ್ರೂವ್ ಮಾಡಿದ್ದಾರೆ, ಹೇಳಿದ್ದಾರೆ ಅವರು. ಅಂದ್ರೆ ಈ ಫೋನ್ ಟ್ಯಾಪಿಂಗ್ ಸರ್ಕಾರನ ಇದು? ಇನ್ನು ಸದನದಲ್ಲಿ ಬಿಜೆಪಿ ನಾಯಕರ ಪ್ರಸ್ತಾಪಕ್ಕೆ ಕೆರಳಿದ ಕಾನೂನು ಸಚಿವರು, ನಾನು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮನುಷ್ಯ, ನಾವು ಆಪಾದನೆ ಮಾಡಿದ್ದೇವೆ, ಹೀಗಾಗಿ ಆಪಾದನೆಗೆ ಒಳಗಾಗಿರೋರು ಉತ್ತರ ಕೊಡಬೇಕಿತ್ತು. ಸದನ ಹಾಗೂ ಸಾರ್ವಜನಿಕವಾಗಿ ಆಪಾದನೆ ಮಾಡಿದ್ದು ಫೋನ್ ಬಂದಿಲ್ಲ ಅಂದ್ರೆ ಗವರ್ನರ್ ಹೇಳಬೇಕಿತ್ತು ಅಥವಾ ದೆಹಲಿಯವರು ಹೇಳಬೇಕಿತ್ತು. ಯಾಕೆ ಹೇಳಿಲ್ಲ ಅಂತ ಎಚ್.ಕೆ. ಪಾಟೀಲರು ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟರು.
ಈ ಮಧ್ಯೆ ಆಡಳಿತ ಪಕ್ಷ ಮತ್ತು ವಿಪಕ್ಷ ನಡುವೆ ತೀವ್ರ ವಾಕ್ಸಮರಕ್ಕೆ ಸಾಕ್ಷಿಯಾಯಿತು. ಯಾವಾಗ ಸದನದಲ್ಲಿ ಫೋನ್ ಕದ್ದಾಲಿಕೆಯ ಗದ್ದಲ ವಿಕೋಪಕ್ಕೆ ತಿರುಗಿತ್ತು, ಭೋಜನಕ್ಕೆ ಬಿಡೋದಿಲ್ಲ ಎಂದಿದ್ದ ಸ್ಪೀಕರ್ ಸದನವನ್ನ ಭೋಜನಕ್ಕೆ ಮುಂದೂಡಿದ್ರು. ಒಟ್ಟಾರೆ ಇವತ್ತಿನ ಸದನದಲ್ಲಿ ಫೋನ್ ಕದ್ದಾಲಿಕೆ ಪ್ರಕರಣ ಬಹುದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಮುಂದೆ ರಾಜಕೀಯವಾಗಿ ಯಾವ ತಿರುವು ಪಡೆಯುತ್ತೆ ಕಾದು ನೋಡಬೇಕು. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.